ಸೊ ಗೈಸ್, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಆ್ಯಪ್ಲಿಕೇಶನಲ್ಲಿ ಗೋಲ್ಡ್ದು ಆಪ್ಷನ್ನು ಬಂದಿದೆ. ಅಂದರೆ ಗೋಲ್ಡ್ ಆಪ್ಷನ್ ಟ್ರೇಡಿಂಗ್ ಏನಿತ್ತು, ಸೊ ಫ್ಯೂಚರಲ್ಲಿ ನೀವು ಗೋಲ್ಡಲ್ಲಿ ಕೂಡ ಟ್ರೇಡಿಂಗು ಇನ್ನು ಮುಂದೆ ಮಾಡ್ಬೋದು. ಏನು ಅಂತಂದರೆ ಲೈಕ್ ಪ್ಯಾಕ್ಸ್ ಗೋಲ್ಡ್ ಟೋಕನ್ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು, ಮುಂದ್ಗಡೆಗೆ ನಾವು ಲೈವ್ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಗೋಲ್ಡ್ ಚಾರ್ಟಲ್ಲಿ ನೀವು ಡೈರೆಕ್ಟಾಗಿ ರೀಡೈರೆಕ್ಟ್ ಆಗ್ತೀರಾ. ಸೊ ಇದರಲ್ಲಿ ನೋಡ್ಬೋದು ಯಾವ ಒಂದು ಕರೆಂಟ್ ಪ್ರೈಸ್ ಏನು ನಡೀತಾ ಇದೆ, $5,191. ಸೊ ಈ ಒಂದು ಪ್ರೈಸೇ ಯಾವುದೇ ನೀವು ಟ್ರೇಡಿಂಗ್ ವ್ಯೂವಲ್ಲೂ ಚೆಕ್ ಮಾಡಿದರೂ ಸೇಮ್ ಪ್ರೈಸೇ ಇದಿರುತ್ತೆ. ಸೊ ಗೋಲ್ಡ್ ಇದರಲ್ಲಿ ಯಾವ ರೀತಿ ನೀವು ಗೋಲ್ಡಲ್ಲಿ ಮಾಮೂಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಾ ಅದೇ ರೀತಿ ಇದರಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಆ್ಯಪ್ಲಿಕೇಶನಲ್ಲೂ ಕೂಡ ನೀವು ಟ್ರೇಡನ್ನು ಇನ್ನು ಮುಂದೆ ಮಾಡ್ಬೋದು ಗೈಸ್. ಓಕೆ, ಇನ್ನು ಯಾಕಂದರೆ ಸುಮಾರು ಜನಗಳು ಲೈಕ್ ಫಂಡೆಡ್ ಅಕೌಂಟ್ ಆಗಿರಲಿ ಅಥವಾ ಇಲ್ಲಿಗಲ್ ತರೀಕೆಯಿಂದ ಹೋಗ್ಬಿಟ್ಟು ಟ್ರೇಡನ್ನು ಮಾಡ್ತಾಯಿದ್ರು ಗೋಲ್ಡಲ್ಲಿ. ಸೊ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ. ಇದು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಪ್ಲಿಕೇಶನ್ ಏನಿದೆ, ಇದು FIU ರಿಜಿಸ್ಟರ್ ಇದೆ, ಅಂದರೆ ಗೌರ್ಮೆಂಟ್ ರಿಜಿಸ್ಟರ್ ಇದೆ ಸೊ ಇಂಡಿಯಾದಲ್ಲಿ. ಸೊ ಹಾಗಾಗಿ ಲೀಗಲ್ ಇದೆ. ಅಂದರೆ ನೀವು ಏನೆಲ್ಲ ನೀವು ಇದರಲ್ಲಿ ವಿಡ್ರಾ ಮಾಡ್ಕೊಳ್ಳಿ ಏನಿದೆ ಅಂದರೆ ಎಲ್ಲ ಟ್ಯಾಕ್ಸ್ನು ಕಟ್ ಆಗುತ್ತೆ. ಸೊ ಹಾಗಾಗಿ ಅದು ಲೀಗಲ್ ಇರುತ್ತೆ. ಏನೇ ಮಾಡಿದ್ರು ಲೀಗಲಾಗಿ ಮಾಡಬೇಕು, ರೈಟ್ ಗೈಸ್. ಸೊ ಅದೇ ಕಾರಣಕ್ಕಾಗಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಪ್ಲಿಕೇಶನಲ್ಲಿ ಏನಿದೆ, ಗೋಲ್ಡ್ ಟೋಕನ್ ಆಲ್ರೆಡಿ ಲಾಂಚ್ ಆಗಿದೆ. ನೀವು ಇದರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ಹೋಗಿ ಓಪನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಒಂದು ರೆಫರಲ್ ಕೋಡು ಇವನ್ ನಾನೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ರೆಫರಲ್ ಕೋಡನ್ನು ನೀವು ಹಾಕಿದ್ರೆ ನಿಮಗೆ ಅದರಲ್ಲಿ 10% ಏನಿದೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಯಾವುದರಲ್ಲಿ ಟ್ರೇಡಿಂಗ್ ಫೀಸಲ್ಲಿ, ಅಂದರೆ ಏನು ಫೀಸ್ ಕಟ್ಟಾಗುತ್ತೆ 10% ಡಿಸ್ಕೌಂಟ್ ಆಗುತ್ತೆ. ಬಟ್ ಒಂದು ವೇಳೆ ನೀವು 30 ಮಿನಿಟ್ಸ್ ಒಳಗಡೆ ಆಫರ್ ಏನು ನಡೀತಾ ಇದೆ ಇವಾಗ, 30 ಮಿನಿಟ್ಸ್ ಒಳಗಡೆ ನೀವು ಟ್ರೇಡ್ನ ಎಕ್ಸಿಟ್ ಮಾಡಿದ್ರೆ ಕೇವಲ ಓಪನಿಂಗ್ ಟ್ರೇಡ್ ಫೀಸ್ ಏನಿರುತ್ತೆ ಅಷ್ಟೇ ಆಗುತ್ತೆ. ಎಕ್ಸಿಟ್ ಫೀಸ್ ಯಾವುದೂ ಇರೋದಿಲ್ಲ. ಎಕ್ಸಿಟಿಂಗ್ ಫೀಸ್ 0 ಇರುತ್ತೆ. ವೆದರ್ ನೀವು ಒಂದು ವೇಳೆ ಲಾಸ್ ಆದ್ರೂ ಅಥವಾ ಪ್ರಾಫಿಟ್ ಆದ್ರೂ ಎಕ್ಸಿಟಿಂಗ್ ಫೀಸ್ ಯಾವುದೇ ಇರೋದಿಲ್ಲ, ರೈಟ್. ಸೊ ಅದೇ ಕಾರಣಕ್ಕಾಗಿ ನೀವು ಇನ್ನೂ ಓಪನ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲೊಂದು ಸ್ಕ್ರೀನ್ ಮೇಲೆ ಏನು ಕಾಣಿಸುತ್ತೆ ಅದ್ರ ಮೇಲೆ ರೆಫರಲ್ ನಂಬರ್ ಹಾಕ್ಬಿಟ್ಟು ನೀವು ಅದನ್ನು ಅಕೌಂಟನ್ನು ಓಪನ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಮುಂದೆ ಏನಿದೆ ಗೋಲ್ಡಲ್ಲೂ ಕೂಡ ಈಸಿಯಾಗಿ ಟ್ರೇಡ್ನ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಲೈಕ್ ನೀವು ಚಾರ್ಟ್ ಮೇಲೆ ಸ್ಟಾಪ್ ಲಾಸನ್ನು ಇದರಲ್ಲಿ ಹಾಕ್ಬೋದು. ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟನ್ನು ಚಾರ್ಟಲ್ಲೇ ಹಾಕ್ಸ್ಬೋದು. ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅದು, ಯಾಕಂದರೆ ವಿತೌಟ್ ಸ್ಟಾಪ್ ಲಾಸ್ ಟ್ರೇಡಿಂಗ್ ಮಾಡೋದು ತುಂಬಾ ಡೇಂಜರಸ್. ಅದಕ್ಕೋಸ್ಕರ ನೀವು ಇವಾಗ ಚಾರ್ಟಲ್ಲೇ ಸ್ಟಾಪ್ ಲಾಸನ್ನು ಹಾಕ್ಬೋದು. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ಅದ್ರ ಬಳಿ ಯಾವ ರೀತಿ ನೀವು ಸ್ಟಾಪ್ ಲಾಸ್ ಆ್ಯಂಡ್ ಯಾವ ರೀತಿ TPನ ಸೆಟ್ ಮಾಡ್ಬೋದು, ಅಂದರೆ ಎಷ್ಟು ರೇಷಿಯೋದಲ್ಲಿ ನೀವು ಸೆಟ್ ಮಾಡ್ಬೋದು, ಫುಲ್ ಡೀಟೇಲ್ಸನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಗೈಸ್. ಓಕೆ, ಇದೊಂದಿತ್ತು ಚಿಕ್ಕ ಅಪ್ಡೇಟು. ಗೋಲ್ಡ್ ಟೋಕನ್ನು ಡೆಲ್ಟಾ ಎಕ್ಸ್ಚೇಂಜ್ನಲ್ಲಿ ಲಾಂಚ್ ಆಗಿದೆ. ನೀವು ಇಲ್ಲಿ ಇಲ್ಲಿಗಲ್ ಆಗಿ ಟ್ರೇಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಲೀಗಲ್ ಆಗಿಯೇ ಡೆಲ್ಟಾ ಎಕ್ಸ್ಚೇಂಜ್ನಲ್ಲಿ ಗೋಲ್ಡಲ್ಲಿ ನೀವು ಟ್ರೇಡ್ನ ಮಾಡ್ಬೋದು. ಮಂಡೇ ಟು ಫ್ರೈಡೇ ಮಾರ್ಕೆಟ್ ಆನ್ ಇರುತ್ತೆ ಗೋಲ್ಡ್ದು. ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಸಂಡೇ ಆಫ್ ಇರುತ್ತೆ. ನಾರ್ಮಲ್ ಯಾವ ರೀತಿ ವರ್ಲ್ಡಲ್ಲೆಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿ ಇದರಲ್ಲೂ ಡೆಲ್ಟಾ ಎಕ್ಸ್ಚೇಂಜಲ್ಲೂ ಕೂಡ. ಸೊ ಮಂಡೇ ಟು ಫ್ರೈಡೇ ಏನಿದೆ ನೀವು ಗೋಲ್ಡಲ್ಲಿ ಈಸಿಯಾಗಿ ಎನಿ ಟೈಮ್ ನೀವು ಟ್ರೇಡ್ನ ಮಾಡ್ಬೋದು ಗೈಸ್.